ಇನ್ನು ಕ್ಯಾಮೆರಾ ಕವರೇಜ್ ಬಗ್ಗೆ ಶಾಸಕ ಯತ್ನಾಳ್ ಆಕ್ಷೇಪವನ್ನ ಮಾಡಿದ್ದಾರೆ. ಇನ್ನು ಅಧಿವೇಶನದಲ್ಲಿ ನಮ್ಮನ್ನ ಕ್ಯಾಮೆರಾದಲ್ಲಿ ತೋರಿಸ್ತಾ ಇಲ್ಲ ಅಂತ ಹೇಳಿ ಯತ್ನಾಳ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಟೆಕ್ನಿಕಲ್ ಸಮಸ್ಯೆ ಇದೆ, ಸರಿ ಮಾಡ್ತೀವಿ ಅಂತ ಹೇಳಿ ಸ್ಪೀಕರ್ ಖಾದರ್ ಅದಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವೇ ಸಿಎಂ ಆಗ್ಬಿಡಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಕಾಲೆಳೆದಿದ್ದಾರೆ ಯತ್ನಾಳ್. ಅಶೋಕ್ ಮಾತನಾಡ್ತಾ ಇರುವಾಗ ಯತ್ನಾಳ್ ಮಧ್ಯ ಪ್ರವೇಶಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇರ್ತಾರೆ. ಹೌದು, ಈಗಾಗಲೇ ನಮ್ಗೆ ಬಹುಶಃ ನಿಮ್ಮ ರಾಜ್ಯಪಾಲ ಭಾಷಣದಲ್ಲಿ ತಮ್ಗೆ ಏನನ್ನು ಕೂಡ ಮಾತಾಡೋದ್ರಲ್ಲಿ ಅವಕಾಶ ಕೂಡ ಇವತ್ತು ಅವಕಾಶಗಳಿದೆ. ಅದು ಮಹತ್ವದ ವಿಚಾರದ್ದು ಕೂಡ. ನಾನು ಬಹುಶಃ ಅದರಲ್ಲಿ ತಕ್ಕೊಂಡು ಉತ್ತಮ ಅಂತ ನನ್ನೊಂದು ಅಭಿಪ್ರಾಯ ಅಂತ ಹೇಳಿಕ್ಕೆ ನಾನು ಇವತ್ತು ತಿಳಿಸುವಂತದ್ದು. ನಿಮ್ ಸಲಹೆನ ನಾವು ಒಪ್ಕೊಂಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಗವರ್ನರ್ ಸ್ಪೀಚ್ ಅಂದ್ರೆ ನಾನು ಯೋಚನೆ ಮಾಡಿ ಅದು ಇನ್ನೂ ಬಹಳಷ್ಟು ನಿಲುವಳಿ ಸೂಚನೆಗಳಿದ್ದು ಅದೆಲ್ಲವನ್ನ ಬಿಟ್ಟು ಇವತ್ತು ರಸ್ತೆ ತಡೆ ನಡೀತಾ ಇದೆ. ಅವ್ರಿಗೇನು ಇನ್ಸ್ಟ್ರಕ್ಷನ್ ಐತಿ ಕವರ್ ಮಾಡಬೇಡ್ರಿ. ಸದನ ತೋರಿಸ್ತಾರೆ, ನಿಮ್ನ ತೋರಿಸ್ತಾರೆ. ವಿರೋಧ ಪಕ್ಷದ ನಾಯಕರು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ದಾರೆ, ಅದು ಬರ್ಬೇಕಲ್ಲ. ರಾಜ್ಯ ನಿಜವಾಗಿ ಸರ್ ನೋಡ್ರಿ, ಅಲ್ಲಿ ಬರ್ತದೆ ನೋಡ್ರಿ. ವಿರೋಧ ಪಕ್ಷ ನಾಯಕರು ಅಂತ ಒಂದು ದೊಡ್ಡ ಸ್ಟ್ಯಾಂಡರ್ಡ್ ಮಾತಾಡುವಾಗ ಅದ್ರೊಳಗೆ ಬುಡದಲ್ಲ ಬರ್ತದೆ. ದಿಸ್ ಇಸ್ ಟೂ ಮಚ್. ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು. ನೀನೆಲ್ಲ ಬಂದು ನಾನು ಕೇಳ್ತೇನೆ. ಹೋಸದಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು. ಈಗ ನಾವು ಅದನ್ನು ನೋಡ್ತೇವೆ, ಎಷ್ಟು ಹೊತ್ತು ಬಂತು ಏನಿಲ್ಲ ಅಂತ ಹೇಳಿ. ಯಾಕೆ ಟಿವಿ ಏನು ಪ್ರಾಬ್ಲಮ್ ಅಲ್ಲಿ ಸರಿಪಡಿಸ್ಲಿಕ್ಕೆ ಹೇಳಿ. ಟೆಕ್ನಿಕಲ್ ಪ್ರಾಬ್ಲಮ್ ನಿನ್ನೆನೂ ನಾವು BSc ಪ್ರಸ್ತಾವ ಮಾಡಿದಿರಿ, ಇದ್ರ ಬಗ್ಗೆ ಹೇಳಿದಿರಿ. ನಮ್ದಲ್ಲ, ಮಾಧ್ಯಮದವರು ಹೇಳ್ತಾ ಇದ್ದಾರೆ, ಸರ್ ನಾವು ಗಲಾಟೆ ಆದ್ರೆ ಧಿಕ್ಕಾರ ಕೂಗಿದ್ರೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ. ಅವರನ್ನು ಹೇಳಿದ್ದಾರೆ. ನಾವು ಅದನ್ನ ನೋಡಿದಿರಿ, ನಾವು ಕಣ್ಣಾರ ನೋಡಿದಿರಿ. ಉತ್ತಮವಾದ ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಫೋಕಸ್ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ಬೇರೆ ಏನೆಲ್ಲ ಫೋಕಸ್ ಮಾಡಿ. ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಅಲ್ಟಿಮೇಟ್ ಆಗಿ ಜನಕ್ಕೆ ತಾನೇ ಮೆಸೇಜ್ ಹೋಗ್ಬೇಕು, ಜನಕ್ಕೆ ತಾನೇ. ಈಗ ನಾನ್ ನೋಡ್ತಾ ಇದ್ದಲ್ಲಿ ಹೇಳಿ ಆಯ್ತು, ಹೇಳ್ತೇನೆ. ಈಗ ಮಾತಾಡ್ಲಿಕ್ಕೆ ಟೈಮ್ ಆಯ್ತು. ಹೇಳ್ತಾನೆ, ಹೇಳಿ ಕಲಿಸಿದಾರಲ್ಲ, ಹೇಳಿ ಕಲಿಸಿದ್ದಾರೆ, ಸರಿ ಮಾಡ್ತಾರೆ, ಮಾತಾಡಿ. ನೀವು ಅವರ ಕೋಪನಲ್ಲಿ ಇದ್ರ ಮೇಲೆ ಮುಗಿಸ್ಬೇಡಿ. ಸಬ್ಜೆಕ್ಟ್ಗೆ ಬನ್ನಿ. ಈಗ ಆಯ್ತು, ಅಶೋಕ್ ಮಾತಾಡಿದ. ಏನ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ನಾವು ಸರಿಪಡಿಸ್ತಾರೆ. ನೋ ಚಾನ್ಸ್. ಯಾವ ಇನ್ಸ್ಟ್ರಕ್ಷನ್ ಪ್ರಾಬ್ಲಮ್, ಯಾರು ಇನ್ಸ್ಟ್ರಕ್ಷನ್ ಕೂಡ ಹೋಗ್ಲಿಲ್ಲ. ಅದಕ್ಕೋಸ್ಕರ ಅಲ್ಲ ಏನಾಯ್ತು ಸೆಕ್ರೆಟರಿ ಅವರೇ, ಈ ಕಡೆ ಬಾ. ಇದು ಕನ್ನಡದ ವಿಚಾರ ಏನಾಗಿದೆ ಟಿವಿ. ಕನ್ನಡ ನೆಲ ಜಲ ಪ್ರಶ್ನೆ. ಈ ಕನ್ನಡದ ಭಾಷೆ ವಿಚಾರ ನಿಮಗೂ ಗೊತ್ತಿದೆ. ಭಾಷೆ ಬಗ್ಗೆ ಎಷ್ಟು ಹೋರಾಟಗಳಾಗಿದೆ, ಏನೇನು ವಿಚಾರಗಳಾಗಿದೆ. ಇಲ್ಲಿ ಭಾಷೆಗೆ ಅವಮಾನ ಆಗಿರೋವಂಥದ್ದು ಇವತ್ತು ಪ್ರಮುಖವಾಗಿರೋವಂಥದ್ದು. ಮತ್ತು KPFCಯಲ್ಲಿ ಸರ್ಕಾರದ ದುಡ್ಡು ಇಲ್ಲಪ್ಪ ಕೊಟ್ಟಿರೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.